ಹಲಗಲಿ ಬೇಡರು ಅಂತ ನೀವು ಕೇಳಿರ್ತಾರೆ ವೀಕ್ಷಕರೇ. ಅವರಿಗೆ ಅವರಿಗಾದಂತ ಅನ್ಯಾಯದ ಬಗ್ಗೆ ನಾನು ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ಹಾಗೂ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನೋ ಕಾಯ್ದೆ ಹೇಗೋ ಅದೇ ರೀತಿಯಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಯಾರನ್ನ ತಾವು ಗೆಲ್ಲಕ್ಕಾಗಲ್ವೋ ಅವರ ವೀಕ್ನೆಸ್ ನ ತಿಳ್ಕೊತಾರೆ ಹಾಗೂ ಅವರ ಮೂಲ ಕಸಬನ್ನ ತಿಳ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಕಾಯ್ದೆಯನ್ನ ಅವರೇ ಒಂದು ರೆಡಿ ಮಾಡಿಬಿಟ್ಟು ಹೊರಡಿಸ್ತಾರೆ. ಆ ಮುಧೋಳ ಆಗ್ಲಿ, ಅಲ್ಲಿಯ ಒಂದು ಜಮಖಂಡಿ ಆಗ್ಲಿ, ಆ ಕಡೆ ಬೆಳಗಾಂ, ಆ ಕಡೆ ಸಂಪೂರ್ಣ ಕಂಟ್ರೋಲ್ ತಗೊಳಕ್ಕೆ ನಿಶಸ್ತ್ರೀಕರಣ ಅಂತ ಒಂದು ಕಾಯ್ದೆಯನ್ನ ತರ್ತಾರೆ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಭಟ್ಕಟ್ಟಿ. ಎಂದಿನಂತೆ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ. ಆ ಎಪಿಸೋಡ್ ನ ನಿಮ್ಮ ಮುಂದೆ ಹೇಳಕ್ಕೆ ನಾನು ಕುತೂಹಲ ಆಗಿದ್ದೀನಿ, ಕೇಳಕ್ಕೆ ಎಷ್ಟು ನೀವು ಕುತೂಹಲ ಆಗಿದೆ ಅಂತ ನೋಡ್ತಾ ಬನ್ನಿ ವೀಕ್ಷಕರೇ. ನಾವು ಇವತ್ತಿನ ಎಪಿಸೋಡ್ ಅನ್ನ ಕಂಟಿನ್ಯೂ ಮಾಡೋಣ. ಇದುವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ವಿಡಿಯೋಗಳನ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ಗಳಲ್ಲಿ ನಿಮ್ಮ ಅಭಿಪ್ರಾಯನ ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ತಡ ಮಾಡಿದ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಎಪಿಸೋಡ್ ಯಾರ ಬಗ್ಗೆ ಇದೆ ಅಂತ ನೋಡೋಣ. ಇವತ್ತಿನ ಈ ಎಪಿಸೋಡ್ ನಾನು ಹಲಗಲಿ ಬೇಡರು ಅಂತ ನಾನು ನೀವು ಕೇಳಿರ್ತೀರ, ನಾನು ಕೇಳಿದ್ದೀನಿ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಭಾಗದವನಾಗಿದ್ದರಿಂದ ನನಗೆ ಅಲ್ಲಿಯ ಕೆಲವೊಂದು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನನಗೆ ಗೊತ್ತು. ನನ್ನ ತಾತಂದಿರುಗಳಿಂದ ನಾನು ಕೇಳಿದಂತ ಒಂದು ಕಥೆಗಳು ನನಗೆ ಗೊತ್ತು. ಆ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಲಗಲಿ ಬೇಡರು ಅಂತ ನೀವು ಕೇಳಿರ್ತೀರ ವೀಕ್ಷಕರೇ. ಹಲಗಲಿಯ ಬೇಡರು ಅಂದ ತಕ್ಷಣ ಅವರ ಒಂದು ಬೇಡರು ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಸರಲ್ಲಿ. ಅವರು ಒಂದು ಬೇಡ ಜನಾಂಗದವರು ಆಗಿರ್ತಾರೆ ಹಾಗೂ ಆದಿವಾಸಿಗಳ ತರ ಇರ್ತಾರೆ. ಅವರಿಗಾದಂತ ಅನ್ಯಾಯದ ಬಗ್ಗೆ ನಾನು ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ಹಾಗೂ ಅವರ ಹಕ್ಕಿಗೋಸ್ಕರ ಹೋರಾಡಿ ವೀರ ಮರಣವನ್ನ ಅಪ್ತಾರೆ. ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಬ್ರಿಟಿಷರ ಆಡಳಿತದಲ್ಲಿ ಇದ್ದಾಗ ನಮ್ಮ ದೇಶ ಬ್ರಿಟಿಷರು ಕೆಲವೊಂದು ಕಾಯ್ದೆಗಳನ್ನ ಬೇಕಂತಾನೆ ಜಾರಿಗೆ ತರ್ತಾರೆ. ಫಾರ್ ಎಕ್ಸಾಂಪಲ್ ಆಗ್ಲಿ, ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನೋ ಒಂದು ಕಾಯ್ದೆಯನ್ನ ತರ್ತಾರೆ. ಆ ಕಾಯ್ದೆಯನ್ನ ತಂದಿದ್ದಕ್ಕೆ ನಮ್ಮ ಕಿತ್ತೂರಿನ ಸಂಸ್ಥಾನ ಅವನತಿಯನ್ನ ಕಾಣ್ತದೆ. ಯಾಕಂದ್ರೆ ಆ ಕಾಯ್ದೆಯಿಂದನೇ ಬ್ರಿಟಿಷರಿಗೂ ಹಾಗೂ ಕಿತ್ತೂರಿನ ಸಂಸ್ಥಾನಕ್ಕೂ ಜಗಳವನ್ನು ಬರುತ್ತೆ, ಯುದ್ಧ ಬರುತ್ತೆ. ಆ ಯುದ್ಧದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣರು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮರು ಹೋರಾಡ್ತಾರೆ. ಹೋರಾಟದಲ್ಲಿ ವೀರ ಮರಣವನ್ನು ಅಪ್ತಾರೆ. ಸೊ ಅಲ್ಲಿ ಬ್ರಿಟಿಷರಿಗೆ ಜಯ ಆಗುತ್ತೆ ಒಂದ್ಸರಿ. ಅದೇ ರೀತಿಯಾಗಿ ಕೆಲವೊಂದು ಕಾಯ್ದೆಗಳು ತಾವೇ ಬೇಕಂತ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಕಂಟ್ರೋಲ್ಗೆ ತಗೊಳ್ಳೋಣ ಹಾಗೂ ತಮ್ಮ ಆಡಳಿತದ ಪ್ರಭಾವನ ತೋರ್ಸಕ್ಕೋಸ್ಕರ ಕೆಲವೊಂದು ಕಾಯ್ದೆಗಳನ್ನ ಬ್ರಿಟಿಷರೇ ಹೊರಡಿಸ್ತಾರೆ. ಸೊ ಅಂಥದ್ರಲ್ಲಿ ಇನ್ನೊಂದು ಕಾಯ್ದೆ ಬರುತ್ತೆ. ಅದೇ ರೀತಿಯಾಗಿ ಈಗ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನೋ ಕಾಯ್ದೆ ಹೇಗೋ ಅದೇ ರೀತಿಯಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಯಾರನ್ನ ತಾವು ಗೆಲ್ಲಕ್ಕಾಗಲ್ವೋ ಅವರ ವೀಕ್ನೆಸ್ ನ ತಿಳ್ಕೊತಾರೆ ಹಾಗೂ ಅವರ ಮೂಲ ಕಸಬನ್ನ ತಿಳ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಕಾಯ್ದೆಯನ್ನ ಅವರೇ ಒಂದು ರೆಡಿ ಮಾಡಿಬಿಟ್ಟು ಹೊರಡಿಸ್ತಾರೆ. ಆ ಕಾಯ್ದೆಯನ್ನ ಪಾಲಿಸ್ಬೇಕು ಅಂತ. ಸೊ ಅದೇ ರೀತಿಯಾಗಿ ಹಲಗಲಿಯ ಬೇಡರ ಮೇಲೆ ಒಂದು ಕಾಯ್ದೆಯನ್ನ ತರ್ತಾರೆ. ಅಲ್ಲಿರುವಂತ ಮುಧೋಳ ಆಗ್ಲಿ, ಅಲ್ಲಿಯ ಒಂದು ಜಮಖಂಡಿ ಆಗ್ಲಿ, ಆ ಕಡೆ ಬೆಳಗಾಂ, ಆ ಕಡೆ ಸಂಪೂರ್ಣ ಕಂಟ್ರೋಲ್ ತಗೊಳಕ್ಕೆ ನಿಶಸ್ತ್ರೀಕರಣ ಅಂತ ಒಂದು ಕಾಯ್ದೆಯನ್ನ ತರ್ತಾರೆ. ನಿಶಸ್ತ್ರೀಕರಣ ಅಂದ್ರೆ ಇಷ್ಟೇ, ಯಾರು ಕೂಡ ತಮ್ಮ ಒಂದು ದಿನನಿತ್ಯವಾಗ್ಲಿ ದಿನ ಓಡಾಟದಲ್ಲಿ ಊರಲ್ಲಿ ಶಸ್ತ್ರಗಳನ್ನ ಬಳಸಬಾರದು ಅಂತ. ಸೊ ನಿಮ್ಗೆ ಗೊತ್ತಾಗುತ್ತೆ ಇದು ಯಾಕೆ ಕಾಯ್ದೆ ಬಂತು ಅಂದ್ರೆ, ಶಸ್ತ್ರಗಳನ್ನ ಬಳಸಿಲ್ಲ ಅಂದ್ರೆ ನೀವು ಬ್ರಿಟಿಷರಿಗೆ ಯಾವುದೇ ರೀತಿ ತೊಂದರೆ ಕೊಡಕ್ ಆಗಲ್ಲ. ಯಾಕಂದ್ರೆ ಅವ್ರ ಹತ್ರ ತುಪಾಕಿಗಳು, ತೋಪುಗಳು ಹಾಗೂ ಕೆಲವೊಂದು ಆಧುನಿಕ ಒಂದು ಶಸ್ತ್ರಗಳಿರ್ತವೆ. ನಾಡಿನ ಜನತೆಗಳ ಮಧ್ಯ ಈ ಖಡ್ಗಗಳಾಗ್ಲಿ ರಾಜ ಮನೆತನಗಳಿಗೆ ಬಿಟ್ಟು ಬೇರೆ ಯಾರು ಅವರು ಕೂಡ ಕೆಲವೊಂದ್ಸರಿ ಅವ್ರಿಗೂ ಒಂದು ನಿರ್ಬಂಧನೆ ಇರುತ್ತೆ. ಇಷ್ಟೇ ಮಿತಿಯಲ್ಲಿ ನೀವು ಗನ್ಗಳನ್ನ ಯೂಸ್ ಮಾಡಬೇಕು, ಇಷ್ಟೇ ಮಿತಿಯಲ್ಲಿ ನೀವು ಖಡ್ಗಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಅದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ ಬ್ರಿಟಿಷರಿಂದ. ಸೊ ಈ ಒಂದು ಆ ಕಾಯ್ದೆ ನಮ್ಮ ಬೇಡ ಜನಾಂಗಕ್ಕೂ ಅದು ತಾಗುತ್ತೆ. ಬೇಡ ಜನಾಂಗಕ್ಕೆ ಮೂಲ ಅಧಿಕಾರ ಇವಾಗ ರೈತನಿಗೆ ನೇಗಿಲೆ ಆಗು, ಅದೇ ರೀತಿಯಾಗಿ ಬೇಡ ಜನಾಂಗಕ್ಕೆ ಕೊಡ್ಲಿ ಆಗ್ಲಿ, ಒಂದು ಬಿಲ್ವಿದ್ಯೆ ಆಗ್ಲಿ, ಬಿಲ್ಗಳಾಗ್ಲಿ, ಬಾಣಗಳಾಗ್ಲಿ ಅವ್ರಿಗೆ ಮೂಲ ಕಸಬಹುದು. ಇವಾಗ ದಿನ ಬೇಟೆಯಾಡಿ ಅವ್ರು ಊಟ ಮಾಡ್ಬೇಕಾದ್ದರಿಂದ ಈ ಆಯುಧಗಳೆಲ್ಲ ಅವ್ರಿಗೆ ಇಂಪಾರ್ಟೆನ್ಸ್. ಸೊ ಬಟ್ ಬ್ರಿಟಿಷರ್ಗೇನು ಇವತ್ತಲ್ಲ ನಾಳೆ ನಮ್ಗೆ ತಿರುಗಿ ಬಿದ್ದರೆ ಇದೇ ಆಯುಧಗಳಿಂದ ನಮ್ಮ ಅವನತಿಗೆ ಕಾರಣ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅಷ್ಟೊಂದು ಪ್ರಬಲವಾದಂತ ಒಂದು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಗಂಡು ಬಟ್ಟಿದ ನಾಡಲ್ಲಿ ಅಂತ ಜನಗಳಿದ್ದರು. ಸೊ ಅದೇ ರೀತಿ ಅದಕ್ಕಾಗಿ ಅವ್ರಿಗೊಂದು ಭಯ ಆಗಿರುತ್ತೆ, ಇವ್ರು ಇವತ್ತಲ್ಲ ನಾಳೆ ನಮಗ್ ತಿರುಗಿ ಬಿದ್ರು, ಇವ್ರನ್ನ ನಾವು ಎದುರಿಸಕ್ ಆಗಲ್ಲ ಅಂತ ಮುಂಚೆನೆ ಒಂದು ಪ್ಲಾನ್ ಮಾಡ್ಬಿಟ್ಟು ಈ ಕಾಯ್ದೆಯನ್ನ ಹೊರಡಿಸ್ತಾರೆ, ನಿಶಸ್ತ್ರೀಕರಣ ಕಾಯ್ದೆ ಅಂತ. ಸೊ ನಿಶಸ್ತ್ರೀಕರಣ ಇಷ್ಟೇ, ನೀವು ಯಾರು ಆಯುಧಗಳನ್ನ ಬಳಸಂಗಿಲ್ಲ ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಅಥವಾ ಯಾವುದೋ ಒಂದು ಜಗಳ ಆಗಲಿ, ಯಾರನ್ನ ಅಪೋಸಿಟ್ ಆಗಲಿ ಆಯುಧಗಳು. ಇವಾಗ ಹೇಗೆ ನಾವು ಕತ್ತಿ,
ಲಾಂಗ್ ಮಚ್ಚು ಗನ್ಗಳನ್ನ ನಾವು ಸಾರ್ವಜನಿಕವಾಗಿ ಯೂಸ್ ಮಾಡಲ್ವೋ ಅದೇ ರೀತಿಯಾಗಿ ಆ ಕಾಯ್ದೆಯನ್ನು ಹೊರಡಿಸ್ತಾರೆ. ಬಟ್ ಅದು ಬಿಸಿ ಮುಟ್ಟಿದ್ದು, ಆ ಕಾಯ್ದೆ ಬಿಸಿ ಮುಟ್ಟಿಸಿದ್ದು ನಮ್ಮ ಬೇಡ ಜನಾಂಗಕ್ಕೆ. ಸೊ ಈ ಕಾಯ್ದೆ ಬಂದ ತಕ್ಷಣ ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಯಾಕಂದ್ರೆ ದಿನನಿತ್ಯದಲ್ಲಿ ಅವರು ಆ ಬಿಲ್ಲು ಬಾಣಗಳೇ ಅವ್ರಿಗೆ ಊಟ. ಇವಾಗ ರೈತ ನೇಗಿಲ್ನ ಯೂಸ್ ಮಾಡಿದ್ರೆ ತಾನೇ ಊಟ ಎಲ್ರಿಗೂ. ಅದೇ ರೀತಿಯಾಗಿ ಅವರ ಒಂದು ಜನಾಂಗಕ್ಕೆ, ಆ ಒಂದು ಬೇಡ ಜನಾಂಗಕ್ಕೆ ಬಿಲ್ಲು ಬಾಣಗಳು, ಕೊಡಲಿ, ಮಚ್ಚು, ಕುಳುಗೋಲ್ ಅಂತ ಹೇಳ್ಬೋದು, ಅಂತವೆಲ್ಲ ಅವರಿಗೆ ದಿನನಿತ್ಯದ ಕಾರ್ಯಗಳಲ್ಲಿ ಯೂಸ್ ಮಾಡತಕ್ಕಂಥ ಆಯುಧಗಳು. ಸೊ ಆಯುಧ ಕಾಯ್ದೆ ಬಂದಾಗ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಬ್ರಿಟಿಷರು ಅಲ್ಲಿ ಸಂಬಂಧಪಟ್ಟಂತ ರಾಜರು ಇವಾಗ ಮುಂಚೆ ಮುಧೋಳದಲ್ಲಿ ದೇಸಾಯಿ ಮನೆತನದ ಒಂದು ಆಡಳಿತ ಇರುತ್ತೆ. ಆ ಕಾಲಕ್ರಮೇಣ ಅದು ಕಮ್ಮಿಯಾಗಿ ಬ್ರಿಟಿಷರ ಒಂದು ದಬ್ಬಾಳಿಕೆಗೆ ಒಳಗಾಗಿ ಅವರು ಕೂಡ ಸೋತು ನೆಕ್ಸ್ಟ್ ಅದು ಗೋರ್ಪಡೆಯ ರಾಜರಿಗೆ ಹೋಗುತ್ತೆ, ಮರಾಠಿಯ ರಾಜರಿಗೆ. ಸೊ ಅಲ್ಲಿರೋ ರಾಜರು ಹೋಗಿ ಕನ್ವಿನ್ಸ್ ಮಾಡ್ತಾರೆ ಹಲಗಲಿಯ ಬೇಡರನ್ನ, ಯಾಕಂದ್ರೆ ಅದೆಲ್ಲ ಅವ್ರ ಆಡಳಿತದಲ್ಲಿತ್ತು. ಹಂಗೂ ಕೂಡ ಹಲಗಲಿಯ ಬೇಡರು ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲ ನಮ್ಗಿದು ನಾವ್ ಯಾರ ಮೇಲೂ ಇದನ್ನ ಏನೋ ಅಪ್ಲೈ ಮಾಡಲ್ಲ, ನಮ್ಗೆ ನಮ್ಮ ಒಂದು ದಿನನಿತ್ಯದ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ನಮ್ಗೆ ಆಯುಧಗಳು ಬೇಕು ಅಂದಾಗ ಸೊ ಅದನ್ನ ರಾಜರು ಒಪ್ಪಲ್ಲ. ಯಾಕಂದ್ರೆ ಬ್ರಿಟಿಷರ ಒಂದು ಇದಿರುತ್ತೆ, ಮೇಲಿಂದ ಒಂದು ಒತ್ತಡ ಇರುತ್ತೆ, ನೀವು ಏನೇ ಮಾಡಿದ್ರು ಸ್ಟಾಪ್ ಮಾಡ್ಬೇಕು ಇವ್ರು ಯೂಸ್ ಮಾಡೋ ಆಯುಧಗಳನ್ನ ಅಂತ. ಎಲ್ಲ ಒಪ್ಪಿಸ್ತಾರೆ, ಹಲಗಲಿಯ ಬೇಡ್ರು ಮಾತ್ರ ಒಪ್ಸಲ್ಲ. ಅದೇನೇ ಬಂದ್ರು ನಾನು ಫೇಸ್ ಮಾಡ್ತೀನಿ ಅಂತ ರಾಜರಿಗೆ ಒಂದು ಮನವಿನ ಒಂದು ಮೆಸೇಜ್ನ ಕಳಿಸ್ತಾರೆ. ಅದೇನೇ ಬರಲಿ, ಯಾವನೇ ಬರಲಿ, ನಾನು ಫೇಸ್ ಮಾಡ್ತೀವಿ ಅಂತ. ಯಾಕಂದ್ರೆ ಅವರಲ್ಲಿ ಅಂತ ಧೈರ್ಯ, ಶೌರ್ಯ, ಪರಾಕ್ರಮಗಳಿದ್ದರು. ಬೇಡ ಜನಾಂಗ ಎಷ್ಟಿದ್ರು ಹಾರ್ಡ್ಲಿ ಒಂದು 100ರಿಂದ 150 ಜನ ಅಷ್ಟೇ ಇದ್ದಿದ್ದು. ಬಟ್ ಬ್ರಿಟಿಷರ್ ಸೈನ್ಯ ಬಂದ್ಬಿಟ್ಟು 700ರಿಂದ 750 ಜನ ಇರ್ತಾರೆ. ಸೊ ಇದನ್ನು ಕೇಳಿದಂತ ರಾಜ ಹೋಗಿ ಬ್ರಿಟಿಷರ್ಗೆ ಹೇಳ್ತಾನೆ, ಅವ್ರು ಒಪ್ತಾ ಇಲ್ಲಪ್ಪ ನನ್ನ ಮಾತು, ನೀವೇನ್ ಮಾಡ್ತೀರಾ ಮಾಡಿ, ನಾನು ಹೇಳಷ್ಟು ಹೇಳಿದೆ, ಅವರು ತಮ್ಮ ಆಯುಧಗಳನ್ನ ಬಿಟ್ಟು ಅವ್ರು ಬದುಕಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಯುಧಗಳೇ ಮೂಲ ಆಧಾರಗಳು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ, ಅವ್ರ ದಿನನಿತ್ಯ ಜೀವನಕ್ಕೆ ಅಂದಾಗ ಬ್ರಿಟಿಷರು ಹೊಚ್ಚಿಗೆದ್ಬಿಟ್ಟು ಅವ್ರ ಮೇಲೆ ಒಂದು ಯುದ್ಧವನ್ನ ಸಾರ್ತಾರೆ. 150 ಜನರ ಒಂದು ಬೇಡರ ಮೇಲೆ ಈ ಒಂದು ತೋಪು, ತುಪಾಕಿಗಳು, ಗನ್ಗಳನ್ನ ಇಟ್ಕೊಂಡ್ಬಿಟ್ಟು ಬ್ರಿಟಿಷರು ಒಂದು ಯುದ್ಧವನ್ನ ಸಾರ್ತಾರೆ. ಬಟ್ ಆ ಯುದ್ಧದಲ್ಲಿ ಜಯ ಸಿಕ್ಕಿದ್ದು ಬೇಡರಿಗೆ. ಕೇಳಕ್ ಶಾಕ್ ಆಗುತ್ತೆ, ಯಾಕಂದ್ರೆ ಅವರಲ್ಲಿ ಅಂತ ಕೌಶಲ್ಯಗಳನ್ನು ಹೊಂದಿರ್ತಾರೆ, ಅವರಿಗೆ ಗೊತ್ತು ಯುದ್ಧವನ್ನ ಹೇಗ್ ಮಾಡ್ಬೇಕು. ಅವ್ರ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಈಗ ಯಾರ್ದೋ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಜಗಳ ಮಾಡ್ತೀವಿ, ಅವ್ರಿಗೆ ಗೊತ್ತು ಅವ್ರ ಜಾಗದಲ್ಲಿ ಏನೇನಿದೆ, ಎಲ್ಲೆಲ್ಲಿದೆ ಅಂತ. ಸೊ ಅವ್ರು ಈಸಿಯಾಗಿ ನಮ್ಮನ್ನು ಸೋಲಿಸ್ತಾರೆ. ಸೊ ಅದೇ ರೀತಿಯಾಗಿ 500 ಜನ ಒಂದು ಆರ್ಮಿನ ತಗೊಂಡು ಹೋಗ್ಬಿಟ್ಟು ಹಲಗಲಿಯ ಬೇಡರ ಮೇಲೆ ಯುದ್ಧವನ್ನ ಸಾರಿದಾಗ ಅಲ್ಲಿ ಹಲಗಲಿಯ ಬೇಡರ ಮಧ್ಯೆ ಅಂತ ಇದ್ದಂತಹ ಪರಾಕ್ರಮಿಗಳು ರಾಮ ಹಾಗೂ ಕೆಲವೊಂದು ಹೆಸರು ರಾಮ, ಹನುಮ, ಸೊ ಇನ್ನೊಂದು 4-5 ಪವರ್ಫುಲ್ ವ್ಯಕ್ತಿಗಳು, ಲೀಡರ್ಸ್ ಏನಂತೀವಿ. ಸೊ ಅವರೆಲ್ಲ ಒಂದು ತಮ್ಮ ಜನಾಂಗವನ್ನು ಒಗ್ಗೂಡಿಸಿ ಅವರ ಒಂದು ಟ್ಯಾಲೆಂಟ್ ನ ತೋರಿಸ್ಬಿಟ್ಟು ಅವ್ರಿಗೆ ಸೋಲಿಸ್ತಾರೆ ಬ್ರಿಟಿಷರ್ನ. ಆ ಸೋಲಿನ ರುಚಿಯನ್ನ ಅವರು ತಡ್ಕೊಳಕ್ಕಾಗಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಬ್ರಿಟಿಷರು, 2ನೇ ಸಾರಿನೂ ಮತ್ತೆ ಯುದ್ಧ ಮಾಡ್ತಾರೆ, 2ನೇ ಸಾರಿನೂ ಸೋಲ್ತಾರೆ, ಬ್ರಿಟಿಷರಿಗೆ ಸೋಲ್ತಾರೆ. ಕಾರಣ ಇಷ್ಟೇ, ಬೇಡ ಜನಾಂಗದ ಪವರ್ ಆಗಿತ್ತು, ಹಾಗೂ ಅವರಲ್ಲಿ ಇರುವಂತ ಒಂದು ಟ್ಯಾಲೆಂಟ್ಸ್ ಆಗಿದ್ದು. ಜೊತೆಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಬೇಡ ಜನಾಂಗದಲ್ಲಿ ಮದುವೆ ಆಗಿ ಹೋಗಿರ್ತಾರಲ್ಲ ಆ ಹೆಣ್ಮಕ್ಳು, ಆ ವೀರ ವನಿತೆಯರು ಕೂಡ ಬಂದು ಗಂಡನ ಮನೆ ಬಿಟ್ಟು ತವ್ರ ಮನೆಗೋಸ್ಕರ ಯುದ್ಧವನ್ನ ಆಡ್ತಾರೆ. ಅದು ಕೇಳಕ್ಕೆ ಒಂದು ಖುಷಿ ಆಗುತ್ತೆ. ಅಲ್ಲಿ ಮೇನ್ ಆಗಿ ಈಗ ಚಿತ್ರದುರ್ಗ ಅಂದ ತಕ್ಷಣ ವೀರ ವನಿತೆ ಓಬವ್ವ ಹೇಗ್ ಬರ್ತಾರೆ, ಕಿತ್ತೂರು ಅಂದ ತಕ್ಷಣ ಚೆನ್ನಮ್ಮ ಹೇಗ್ ಬರ್ತಾರೆ, ಕೆಳದಿ ಅಂದ ತಕ್ಷಣ ಅಲ್ಲೂ ಕೂಡ ಚೆನ್ನಮ್ಮ ಹೇಗ್ ಬರ್ತಾರೆ, ಅದೇ ರೀತಿಯಾಗಿ ಬೇಡ ಜನಾಂಗಕ್ಕೆ ತನ್ನ ಗಂಡನ ಮನೆಯಿಂದ ಬಂದು ತವ್ರ ಮನೆಗೆ ಹೆಲ್ಪ್ ಮಾಡಿ ಒಂದು ಜಯವನ್ನ ತಂದ್ಕೊಡ್ತಾಳೆ. ಅವಳ ಹೆಸರು ರಾಮಿ ಅಂತ. ಸೊ ರಾಮಿ ಮತ್ತು ಇನ್ನೊಂದು ಹೆಣ್ಮಗು, ಇನ್ನೊಬ್ಬ ವೀರ ವನಿತೆ ಹೆಸರು ಕೂಡಿದೆ, ಅದು ನನಗೆ ಗೊತ್ತಿಲ್ಲ, ನೆನಪಾಗ್ತಿಲ್ಲ. ಸೊ ಅವ್ರಿಬ್ಬರು ಗಂಡನ ಮನೆಯಿಂದ ಬಂದು ಬ್ರಿಟಿಷರ ರುಂಡಗಳನ್ನ ಚೆಂಡಾಡ್ತಾರೆ. ಸೊ ಒಂದು ಹೆಣ್ಣು ಮಕ್ಕಳು ಬಂದು ಈ ರೀತಿಯಾಗಿ ಸಪೋರ್ಟ್ ಮಾಡಿಬಿಟ್ಟು ಇಷ್ಟೊಂದು ಪರಾಕ್ರಮಿ ಇರ್ತಾರಂದ್ರೆ ನೀವು ಅದು ಕೇಳ್ತಿದ್ರೆ ಮೈಯೆಲ್ಲ ಕೂದಲೆಲ್ಲ ನಿಂತ್ಕೋತವೆ. ಸೊ ಆ ಹೆಣ್ಮಕ್ಳು ಬಂದು ಬ್ರಿಟಿಷರ ರುಂಡವನ್ನ ಚೆಂಡಾಡ್ತಾರೆ ಅಂದ್ರೆ ಯೋಚನೆ ಮಾಡಿ. ಸೊ ಅಲ್ಲಿ 2ನೇ ಬಾರಿನೂ ಕೂಡ ಹಲಗಲಿಯ ಬೇಡರಿಗೆ ಜಯ ಆಗುತ್ತೆ. ಸೊ ಇದನ್ನ ಅರಿತ ಬ್ರಿಟಿಷ್ ಅಧಿಕಾರಿಗಳು ಬೆಳಗಾಮಿಂದ ಸೈನ್ಯವನ್ನ ತರ್ತಾರೆ. ಸೊ ಬೆಳಗಾಮಲ್ಲಿ ಏನ್ ಬೀಡ್ ಬಿಟ್ಟಿರ್ತದಲ್ಲ, ಆ ಒಂದು ಬ್ರಿಟಿಷ್ ಸೈನ್ಯ ಮುಧೋಳ ಹಲಗಲಿಗೆ ಬರ್ತಾರೆ. ಅಲ್ಲಿ ಒಂದು ಕುತಂತ್ರವನ್ನ ಮಾಡ್ತಾರೆ. ಹೇಗಾದ್ರೂ ಮಾಡಿ ಬ್ರಿಟಿಷ್ ಹಲಗಲಿಯ ಬೇಡರನ್ನ ನಾವು ಸೋಲಿಸ್ಬೇಕು, ಅವ್ರಿಗೆ ನಾವು ಸೋಲಿನ ರುಚಿಯನ್ನ ತೋರಿಸ್ಬೇಕಂತ ಒಂದು ಆ ಮನೋಭಾವ ಹೊಂದಿದ್ದಂತಹ ಬ್ರಿಟಿಷರು ಏನ್ ಮಾಡ್ತಾರಂದ್ರೆ, ರಾತ್ರಿ ಹೊತ್ತು ಅಟ್ಯಾಕ್ ಮಾಡ್ತಾರೆ. ರಾತ್ರಿ ಹೊತ್ತು ಅಲ್ಲಿರುವಂತ ಜನರಲ್, ಆ ಒಂದು ಬ್ರಿಟಿಷ್ ಅಧಿಕಾರಿ ಏನು ಹೊರಡಿಸ್ತಾರೆ ಅಂದ್ರೆ ಸೈನಿಕರಿಗೆ ಹೇಳಿ ಕಳಿಸ್ತಾರೆ, ಅವ್ರು ಮಲಗಿದಾಗ ಅವ್ರು ಮಲಗಿರ್ತಕ್ಕಂಥ ಪ್ರತಿ ಗುಡಿಸಲಿಗೂ ಬೆಂಕಿ ಹಚ್ಚಿ ಅಂತ. ಸೊ ಅವ್ರದ್ದೊಂದು 150-200 ಮನೆಗಳಿರ್ತವೆ, ಚಿಕ್ಕ ಚಿಕ್ಕ ಹಟ್ಟುಗಳು, ಈಗೇನು ಹಟ್ಟು ಅಂತ ಕರಿತೀರೋ ಅವ ಗುಡಿಸಲುಗಳು. ಆ ಕಾಡಿನ ಮಧ್ಯೆ ಇದ್ದಂತಹ ಗುಡಿಸಲುಗಳಿಗೆ ರಾತ್ರಿ ಹೊತ್ತು ಬ್ರಿಟಿಷರು ಹೋಗ್ಬಿಟ್ಟು
ಬೆಂಕಿಯನ್ನ ಇಡ್ತಾರೆ. ಆ ಬೆಂಕಿಯನ್ನು ಇಟ್ಟಾಗ ನಿಮ್ಗೆ ಅನ್ಸುತ್ತೆ ಮಲಗಿದಾಗ ಸಡನ್ ಆಗಿ ಬಂದು ನಮ್ಮ ಅಟ್ಯಾಕ್ ಮಾಡಿಬಿಟ್ರೆ ನಿರಾಯುಧರು. ಸೊ ಆ ಆಯುಧ ಇಲ್ಲ, ಇವಾಗ ಎಲ್ಲ ಬಿಟ್ಬಿಟ್ಟು ಶಸ್ತ್ರಗಳಂತ ಹೇಳಿ ತ್ಯಜಿಸಿ ಮಲಗಿರ್ತಾರೆ. ಅಂತ ಒಂದು ಸಮಯವನ್ನ ನೋಡ್ಕೊಂಡ್ಬಿಟ್ಟು ಬ್ರಿಟಿಷ್ ಅಧಿಕಾರಿಗಳು ಬಂದು ಬೆಂಕಿಯನ್ನ ಇಡ್ತಾರೆ. ಎಲ್ಲ ಬೇಡ ಜನಾಂಗದ ಎಲ್ಲಾ ಮನೆಗಳು ಸುಟ್ಟು ಕರಕಲಾಗ್ತಾ, ಸುಟ್ಟಿರ್ತಕ್ಕಂಥ ಆ ಸುಡ್ತಾ ಇರುವಂತ ಟೈಮಲ್ಲಿ ಬ್ರಿಟಿಷರು ಇವರ ಕಿರಿಚಾಟ, ಇವರ ನರಳಾಟನ್ನೆಲ್ಲ ಕೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ, ನಾವು ನಿಮ್ಮ ಮೇಲೆ ಯುದ್ಧ ಗೆದ್ವಿ ಅಂತ. ಬಟ್ ಅದ್ ಯಾವ ರೀತಿ ಯುದ್ಧ ಅಂತ ಗೊತ್ತಿಲ್ಲ. ಒಬ್ಬ ನಿರಾಯುಧವಾಗಿ ಮಲಗಿರ್ತಕ್ಕಂಥ ಯೋಧನ ಮೇಲೆ ರಾತ್ರಿ ಹೊತ್ತು ಅಟ್ಯಾಕ್ ಮಾಡ್ಬಿಟ್ಟು ಸೋಲ್ಸೋದು, ಇದು ಗಂಡು ಜಾತಿಗೆ ಅವಮಾನ ಅಂತ ಹೇಳ್ಬೋದು. ಸೊ ಅಂತ ಯುದ್ಧವನ್ನ ಗೆದ್ವಿ ಅಂತ ಅವ್ರಿಗೆ ಅಲ್ಲಿ ಸುಡ್ತಾ ಇರ್ತಕ್ಕಂಥ ಆ ಒಂದು ಸಿಚುವೇಶನ್ ಇರುತ್ತೆ, ಮನೆ ಸುಡ್ತಾ ಇರುತ್ತಲ್ಲ, ಅಲ್ಲಿ ನಿಂತುಬಿಟ್ಟು ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಿರ್ತಾರೆ, ನಿಮ್ ಮೇಲೆ ನಾವು ಯುದ್ಧ ಗೆದ್ವಿ, ನಿಮ್ಗೆ ಸುಟ್ಟಾಗ್ತಿದೀವಿ ಅಂತ. ಸೊ ಅಲ್ಲಿ ಒಳಗಡೆ ಆ ಒಂದು ಹಟ್ಟಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು, ಬಾಣಂತಿಯರು, ಬಸರಿ ಹೆಂಗಸರು, ತಾತಂದ್ರು, ಅಜ್ಜಿ ಏಜ್ ಆದವರು, ಅವರೆಲ್ಲ ಸುಟ್ಟು ಒಂದೇ ನೈಟ್ಗೆ ಎಲ್ಲ ಕರಕಲವಾಗಿ ಇಡೀ ಹಲಗಲ್ಲಿ ತಣ್ಣಗಾಗ್ಬಿಡುತ್ತೆ ಬೆಳಗ್ಗೆ ಅನ್ನೋಷ್ಟರಲ್ಲಿ. ಸೊ ಬೆಳಗ್ಗೆ ಅನ್ನೋಷ್ಟರಲ್ಲಿ ಯಾವ ಒಂದು ನರಪಿಳ್ಳೆನೂ ಅಲ್ಲಿ ಇರಲ್ಲ, ಯಾವ ಬೇಡ ಜನಾಂಗದವರು ಇರಲ್ಲ. ಬಟ್ ಅದೇನೇ ಆಗ್ಲಿ, ಅವರು ಮೋಸದಿಂದ ಗೆದ್ದರು, ಅವರ ಒಂದು ಪರಾಕ್ರಮ, ಗೆದ್ದವ್ರನ್ನ ಇವಾಗ ಯಾರು ಸ್ಮರಿಸಲ್ಲ. ಅಲ್ಲಿ ಹೋರಾಡಿ ಅವ್ರಿಗೆ ಸೋಲಿನ ರುಚಿಯನ್ನ ತೋರಿಸ್ತಾರಲ್ಲ ಬರೀ 150 ಜನ ಬೇಡ ಜನಾಂಗದವರು, ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಖುಷಿ ಆಗತ್ತೆ ಹೇಳ್ಕೊಳಕ್, ಹೆಮ್ಮೆಯಿಂದ ಹೇಳ್ಕೋಬಹುದು. ಸೊ ಅಲ್ಲಿಂದ ಈ ಹಲಗಲಿಯ ಬೇಡರ ಕತೆ ಜಾನಪದ ರೂಪದಲ್ಲಿ ಇವತ್ತಿಗೂ ಇದೆ. ಇವತ್ತಿಗೂ ನೀವು ಮುಧೋಳ, ಬಾಗಲಕೋಟೆ, ಮಹಾಲಿಂಗಪುರ, ಜಮಖಂಡಿ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲಗಲಿಯ ಬೇಡರ ಒಂದು ಈ ಸ್ಟೋರಿಯನ್ನ ಜನಪದರು ಹೇಳ್ತಾರೆ. ಹಿರಿಯ ತಲೆಗಳು ಇವಾಗೂ ಏರಿಯಾದಿಂದ ಏರಿಗೆ ಹೇಳ್ತಾ ಹೋಗ್ತಾರೆ. ನೀವು ಕೇಳಿಸ್ಕೊಂಡಿರ್ತಾರೆ, ನೀವು ಆ ಕಡೆ ಹೋದಾಗ ನಿಮ್ಗೆ ಕಿವಿಗೆ ಬೀಳುತ್ತೆ. ಸೊ ಹಲಗಲಿಯ ಬೇಡರ ಶೌರ್ಯದ ಕತೆ ಇಷ್ಟಿರುತ್ತೆ ವೀಕ್ಷಕರೇ. ಯಾವುದೇ ಒಂದು ಆಯುಧ ಇಲ್ದಾಗ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಆಯುಧ ಇದ್ದಾಗ 2 ಬಾರಿ ಬ್ರಿಟಿಷರಿಗೆ ಸೋಲಿನ ರುಚಿಯನ್ನ ತೋರಿಸಿ ಕಳ್ಸಿರ್ತಾರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ. ಸೊ 3ನೇ ಬಾರಿಗೆ ಅವ್ರು ಮಲಗದಾಗ ಬೆಂಕಿ ಇಟ್ಬಿಟ್ಟು ಅವರನ್ನ ಒಂದು ಈ ಬೆಂಕಿಯ ಕೂಪಕ್ಕೆ ಕಳ್ಸಲ್ಪಡುತ್ತೆ ಬ್ರಿಟಿಷರ ಒಂದು ಈ ಏನಂತಾರೆ ಗೇಮ್ ಅಂತೀವಲ್ಲ, ಮೈಂಡ್ ಗೇಮ್ ಅಲ್ಲಿ. ಸೊ ಅವ್ರಿಗೆ ಮೋಸ ಆಗುತ್ತೆ. ಆ ಮೋಸದಲ್ಲಿ ನಮ್ಮ ಹಲಗಲಿಯ ಬೇಡರು ವೀರ ಮರಣವನ್ನ ಅಪ್ತಾರೆ. ಇವತ್ತಿಗೂ ಕೂಡ ಹಲಗಲಿಯಲ್ಲಿ ಅವರ ಒಂದು ಕುರುಹುಗಳಿದಾವೆ. ಸೊ ಕೆಲವೊಂದು ಸಣ್ಣ ಪುಟ್ಟ ಕುರುಹುಗಳು ಇದಾವೆ ಬೇಡರದು. ಆ ಯುದ್ಧ ನಡೆದಂತ ಜಾಗ ಆಗ್ಲಿ, ಕೆಲವೊಂದು ಸಮಾಧಿಗಳಿದಾವೆ, ಏನೇನೋ ಇದೆ ಅಲ್ಲಿ. ಸೊ ನಾನು ಆ ಕಡೆ ಹೋದಾಗ ಮತ್ತೆ ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಎಪಿಸೋಡ್. ತಮ್ಮ ಹಕ್ಕಿಗೋಸ್ಕರ, ತಮ್ಮ ಒಂದು ದಿನನಿತ್ಯದ ಹಕ್ಕಿಗೋಸ್ಕರ ಬ್ರಿಟಿಷರನ್ನ ಎದುರು ಹಾಕೊಂಡ್ಬಿಟ್ಟು 2 ಸಾರಿ ಸೋಲಿಸಿ 3ನೇ ಬಾರಿ ಅವರು ವೀರ ಮರಣ ಅಪ್ತಾರೆ. ಸೊ ಕೆಲವೊಂದು ನಾವು ನೆನ್ಸ್ಕೋತೀವಿ, ಇವಾಗ ನಮ್ಗೆಲ್ಲ ಸಿಕ್ಕಿದೆ, ನಾವು ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ. ಇಷ್ಟು ಸಿಗೋದಕ್ಕೆ ನಮ್ಮ ಹಿಂದಿನ ಒಂದು ತಲೆಮಾರುಗಳು ಎಷ್ಟು ಕಷ್ಟಪಟ್ಟಿದೆ ಅಂತ ನಾವು ದಿನನಿತ್ಯ ಸ್ಮರಿಸಬೇಕು. ಅದು ನಮ್ಗೆ ಗೊತ್ತಾಗ್ತಿಲ್ಲ, ಗೊತ್ತಿದ್ರು ಮರ್ತು ಬಿಟ್ಟಿದೀವಿ. ಸೊ ಇದು ನಮ್ಮ ಕನ್ನಡ ನಾಡಿನ ವೀರ ಹೋರಾಟಗಾರರ ಕಥೆ ಆಗಿತ್ತು, ವೀರ ಹೋರಾಟಗಾರರ ಚರಿತ್ರೆ ಇದು. ಸೊ ಇದೇ ರೀತಿಯಾಗಿ ತುಂಬಾ ಜನ ಹೋರಾಟಗಾರರು ತಮ್ಮ ಹಕ್ಕಿಗೋಸ್ಕರ, ತಮ್ಮ ನಾಡಿಗೋಸ್ಕರ, ತಮ್ಮ ನೆಲಕ್ಕೋಸ್ಕರ ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ. ಸೊ ಅವರನ್ನ ಸ್ಮರಿಸುತ್ತಾ ಈ ಎಪಿಸೋಡ್ ಅನ್ನ ನಾನು ಮುಗಿಸ್ತೀನಿ ವೀಕ್ಷಕರೇ. ಮುಂದಿನ ಎಪಿಸೋಡ್ ಇದೇ ರೀತಿಯಾಗಿ ಒಂದು ಶೌರ್ಯದ ಕಥೆ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡುವಂತ ವಿಡಿಯೋಗಳನ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ನಮಗೆ ಪ್ರೋತ್ಸಾಹ ಅಂತ ಹೇಳ್ಬೋದು. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.